ನಮಸ್ಕಾರ ಎಲ್ಲರಿಗೂ. 1879 ಮಾರ್ಚ್ 14 ಜರ್ಮನಿಯ ಸದರನ್ ಜರ್ಮನಿಯ ಉಲ್ಮ್ ಎಂಬ ನಗರದಲ್ಲಿ ಒಬ್ಬ ವ್ಯಕ್ತಿಯ ಜನನ ಆಗುತ್ತೆ. ಆ ಒಂದು ಮಗು 5 ವರ್ಷ ತನಕ ಮಾತೇ ಆಡಲ್ಲ, ಅದ್ರ ಬಾಯಿಂದ ಮಾತೇ ಬರಲ್ಲ. ಸೊ ಅವ್ರ ಪೇರೆಂಟ್ಸ್ ಮತ್ತೆ ಎಲ್ಲ ಏನ್ ತಿಳ್ಕೊಂಡಿರ್ತಾರೆ ಅಂತಂದ್ರೆ ಅವನಿಗೇನೋ ಅಸ್ಪರ್ಗರ್ ಸಿಂಡ್ರೋಮ್ ಇದೆ, ಅವನಿಗೇನೋ ಮಾತಾಡಕ್ ಬರೋದಿಲ್ಲ, ಇವನು ಮೂಕ ಇರ್ಬೋದು ಅಂತೇಳಿ ಏನೋ ಒಂದು ಮೆಂಟಲ್ ಕಂಡೀಷನ್ ಇದೆ ಈ ಮಗುಗೆ ಅಂತ ಅವರು ಭಾವಿಸಿದ್ರು. ಇದ್ದಕ್ಕಿದ್ದಂಗೆ ಐದನೇ ವರ್ಷ ಇರುವಾಗ ಮಗುಗೆ ಡೈನಿಂಗ್ ಟೇಬಲ್ ಅಲ್ಲಿ ಸೂಪ್ ಕುಡಿತಾ ಇರಲ್ಲ, ಆ ತರ ಸೂಪ್ ಕುಡಿತಾ ಇರುವಾಗ ಆ ಮಗು ಒಂದು ಮಾತನ್ನುತ್ತೆ. ಅದರ ಜೀವನದಲ್ಲಿ ಫಸ್ಟ್ ಮಾತು, ಸೂಪ್ ತುಂಬಾ ಬಿಸಿ ಆಗಿದೆ ಅಂತ. ಹೀಗೆ ಆ ಮಗು ಬೆಳಿತಾ ಬೆಳಿತಾ ಬರುವಾಗ ಅವರಪ್ಪ ಒಂದು ಕಂಪಾಸ್ ಅನ್ನೋ ಒಂದು ಗಿಫ್ಟ್ ಕೊಡ್ತಾರೆ ಅವನ ಬರ್ತ್ಡೇಗೆ. ಆ ಕಂಪಾಸ್ ನೋಡಿದ್ರೆ ಯಾವಾಗ್ಲೂ ನಾರ್ತ್ ಸೌತ್ ಇರುತ್ತಲ್ಲ, ಯಾವಾಗ್ಲೂ ಹೆಂಗ್ ತಿರುಗಿಸಿದ್ರು ಕೂಡ ಅದೇ ಡೈರೆಕ್ಷನ್ ಇರುತ್ತೆ. ಯಾಕೆ ಅಂತ ಅವನಿಗೆ ಕ್ಯೂರಿಯಾಸಿಟಿ ಬರುತ್ತೆ. ಹೀಗೆ ಅವನು ಕ್ಯೂರಿಯಾಸಿಟಿ ಮಾಡ್ತಾ ಲೈಕ್ ಓದಿನ ಕಡೆ ಅಷ್ಟೊಂದು ಗಮನ ಕೊಡದೇ ಇದ್ರು ಕೂಡ ಈ ಒಂದು ಇನೋವೇಟಿವ್ ಮೈಂಡ್ ಅಂತ ಏನಿದೆ, ಆ ಒಂದು ಇನೋವೇಟಿವ್ ಅನ್ನೋ ಆ ಒಂದು ಮೈಂಡ್ ಸೆಟ್ ಇಂದ ಅವನು ಬರ್ತಾ 14ನೇ ವಯಸ್ಸಿನಲ್ಲಿ ದಡ್ಡ ಅಂತ ಹೇಳಿ ಸ್ಕೂಲಿಂದ ಹೊರ ಹಾಕ್ಸ್ಕೊಂಡಂತ ವ್ಯಕ್ತಿ 26ನೇ ವಯಸ್ಸಿನಲ್ಲಿ ಜಗತ್ತು ಬೆರಗಾಗಂತೆ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಅವ್ರು ಯಾರು ಬೇರೆ ಅಲ್ಲ, ಅವ್ರ ಹೆಸರು ಆಲ್ಬರ್ಟ್ ಐನ್ಸ್ಟೈನ್ ಅಂತ. ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಬಹುದು. 20ನೇ ಶತಮಾನ ಕಂಡಂತ ಅತ್ಯಂತ ಮೇಧಾವಿ ವ್ಯಕ್ತಿಗಳಲ್ಲಿ ಅವರೊಬ್ರು. ಈ ಆಲ್ಬರ್ಟ್ ಐನ್ಸ್ಟೈನ್ ಅನ್ನೋರು 1905ರಲ್ಲಿ ಸಾಪೇಕ್ಷತಾ ಸಿದ್ಧಾಂತ ಅಥವಾ ಥಿಯರಿ ಆಫ್ ಸ್ಪೆಷಲ್ ರಿಲೇಟಿವಿಟಿ ಅಂತ ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಅದು ಏನ್ ಹೇಳುತ್ತೆ ಅಂತೇಳಿ ಲೇಮನ್ ಟರ್ಮ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರು ಬೆಳಕಿನ ವೇಗದಲ್ಲಿ ನಾವು ಹೋದ್ರೆ ಅಥವಾ ಯಾವ್ದಾದ್ರು ಒಂದು ವಸ್ತು ಹೋದ್ರೆ ಏನಾಗುತ್ತೆ ಅನ್ನೋದ್ರಲ್ಲಿ ತುಂಬಾ ಚಿಕ್ಕ ವಯಸ್ಸಿಂದಾನೆ ಅವರಿಗೆ ಇಂಟ್ರೆಸ್ಟ್ ಇತ್ತು. ಅದನ್ನೇ ಅವರು ಸಿದ್ಧಾಂತದಲ್ಲಿ ಮಂಡಿಸಿದ್ದಾರೆ. ಈ ಬೆಳಕಿನ ವೇಗದಲ್ಲಿ ಹೋಗೋದು ಅಂತಂದ್ರೆ, ಈಗ ನಾವು ಅಲ್ಲಿ 80 ಕಿಲೋಮೀಟರ್ 100 ಕಿಲೋಮೀಟರ್ ಅಲ್ಲಿ ಹೋಗೋದು ನಾರ್ಮಲ್ ವೆಹಿಕಲ್ಸ್ ಅಲ್ಲಿ. ಬೆಳಕು ಹೋಗುವುದು 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ಸ್. ಅಂದ್ರೆ ನೀವು ಕಣ್ಮುಚ್ಚಿ ತೆಗೆದ್ರಲ್ಲಿ ಬೆಳಕು ಇಲ್ಲಿಂದ ಮೂನ್ ಹತ್ರ ಹೋಗಿರುತ್ತೆ, ಚಂದ್ರನ ಹತ್ರ ಹೋಗಿರುತ್ತೆ. ಆಲ್ಮೋಸ್ಟ್ ಲೈಕ್ 1.5 ಸೆಕೆಂಡ್ ತಗೊಳುತ್ತೆ ಚಂದ್ರನ ಹತ್ರ ಹೋಗಕ್ಕೆ. ಸೊ ಅಂತ ಒಂದು ಬೆಳಕಿನ ವೇಗಕ್ಕೆ ನಾರ್ಮಲ್ ಆಗಿ ಪ್ರಾಕ್ಟಿಕಲ್ ಆಗಿ ಯಾರು ಹೋಗಕ್ಕಾಗಲ್ಲ. ಆದ್ರೆ ಥಿಯರಿಟಿಕಲಿ ಜಸ್ಟ್ ಇಮ್ಯಾಜಿನ್ ಮಾಡ್ತಾ, ಅವರು ಥಾಟ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ, ಇಮ್ಯಾಜಿನ್ ಮಾಡ್ತಾ ಆ ಒಂದು ವೇಗದಲ್ಲಿ ಹೋಗಿ ಏನಾಗಬಹುದು ಅಂತೇಳಿ ಅವರು ಆ ಒಂದು ಸಿದ್ಧಾಂತನ ಮಂಡಿಸಿದ್ದಾರೆ. ಅದ್ರ ಪ್ರಕಾರ ಏನಾಗುತ್ತೆ ಅಂದ್ರೆ, ಒಂದು ವಸ್ತು ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಾ ಹೋದ್ರೆ, ಅಂದ್ರೆ ಅದು 100, 200, 300, 1000, 1000, 10,000, 50,000 ಈ ತರ ಜಾಸ್ತಿ ಆಗ್ತಾ 1 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್, 2 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಹೀಗೆ ಹೋಗ್ತಾ ಹೋದ್ರೆ ಆ ವಸ್ತುವಿಗೆ ಏನೋ ಒಂದು ಆಗುತ್ತೆ. ಯಾಕಂದ್ರೆ ನಾವು ಈ ಒಂದು 80, 100, 200 ಇಷ್ಟು ಸ್ಪೀಡ್ ಅಲ್ಲಿ ಮಾತ್ರ ಹೋಗಿರ್ತೀವಿ. ಆದ್ರೆ ನಮಗೆ ಅದರಲ್ಲಿ ಎಫೆಕ್ಟ್ ಏನು ಗೊತ್ತಾಗಲ್ಲ. ಆದ್ರೆ ಆ ಒಂದು ಅಷ್ಟೊಂದು ದೊಡ್ಡ ಸ್ಪೀಡ್ಗಳಲ್ಲಿ ನೀವು ಹೋಗ್ತಾ ಹೋದ್ರೆ ಆ ಒಂದು ಹೋಗುತ್ತಿರೋ ವಸ್ತುವಿನ ಮಾಸ್ ಅಂದ್ರೆ ಅದು ದ್ರವ್ಯ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಾವು ಜಾಸ್ತಿ ಕೆಜಿ ವೇಯ್ ಮಾಡ್ತಾ ಹೋಗ್ತೀವಿ. ಅದೇ ತರ ಅದರ ಸೈಜ್ ಅದು 0 ಆಗ್ತಾ ಬರುತ್ತೆ. ಇದಕ್ಕೆ ನಾವೊಂದು ವಿಶೇಷ ಒಂದು ಪದ ಇದೆ, ಟೈಮ್ ಡೈಲೇಷನ್ ಲೆಂತ್ ಕಾಂಟ್ರಾಕ್ಷನ್ ಅಂತೇಳಿ. ಯಾರಾದ್ರೂ ಫಿಸಿಕ್ಸ್ ಅಲ್ಲಿ ನೀವು BSc MSc ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಏನ್ ಹೇಳುತ್ತೆ ಅಂತಂದ್ರೆ, ಬೆಳಕಿನ ವೇಗದಲ್ಲಿ ದೂರ ಹೋಗ್ತಾ ಇದ್ರೆ ನಮ್ಮ ಮಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ವಾಲ್ಯೂಮ್ ಅಥವಾ ನಮ್ಮ ಸೈಜ್ ಅಂತ ನೀವು ಲೇಮನ್ ಟರ್ಮ್ಸ್ ಅಲ್ಲಿ ಕರೆದ್ರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಇವೆರಡೇ ಅಲ್ಲ, ಟೈಮ್ ಕೂಡ ಏನೋ ಆಗುತ್ತೆ. ಈಗ ನಾವು ನೋಡ್ತಿರೋ ಟೈಮ್ ಒಂದೇ ಡೈರೆಕ್ಷನ್, ದಿನಕ್ಕೆ 24 ಗಂಟೆ ಹಿಂಗ್ ನೋಡ್ತೀವಿ. ಆದ್ರೆ ಆ ಒಂದು ಸ್ಪೀಡ್ ಅಲ್ಲಿ ನೀವು ಹೋಗ್ತಾ ಹೋದ್ರೆ ಟೈಮ್ ಸ್ಲೋ ಆಗ್ತಾ ಹೋಗುತ್ತೆ. ಇದು ಕೇಳಕ್ಕೆ ತುಂಬಾ ವಿಚಿತ್ರ. ಇದು ಆಕ್ಚುಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಮಂಡಿಸಿದಾಗ್ಲೇ ನೀನೇನೋ ಸಣ್ಣ ಮಕ್ಕಳು ಆಟ ಆಡ್ತಾ ಇದೆಯಾ, ಇದು ಫಿಸಿಕ್ಸ್ ಅಂದ್ರೆ ಆಟ ಆಡೋ ಒಂದು ವಸ್ತು ಅಲ್ಲ, ಅದಕ್ಕೆಲ್ಲ ಮ್ಯಾಥಮೆಟಿಕಲ್ ಅದು ಬೇಕು ಇದು ಬೇಕು ಅಂತೇಳಿ ಅವನ್ನ ತಮಾಷೆ ಮಾಡಿರ್ತಾರೆ. ಕೊನೆಗದು ನಿಜ ಅಂತ ಹೇಳಿ ಗೊತ್ತಾಗುತ್ತೆ. ಈ ಟೈಮ್ ಅನ್ನುವುದು ಕಡಿಮೆ ಆಗ್ತಾ ಬರುತ್ತೆ. 1 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಹೋದ್ರೆ ಸ್ವಲ್ಪ ಈಗ 1 ಸೆಕೆಂಡ್ ಇರೋದು 0.5 ಸೆಕೆಂಡ್ ಬರುತ್ತೆ. ಅಂದ್ರೆ ಆ ಒಂದು ಟೈಮ್ ಡ್ಯೂರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಕೊನೆಗೆ ಬೆಳಕಿನ ವೇಗದಲ್ಲಿ ಹೋಗ್ತಾ ಕೊನೆಗೆ ನೀವು ಬೆಳಕಿನ ವೇಗ ಮುಟ್ಟುಬಿಟ್ರೆ ಟೈಮ್ ಸ್ಟಾಪ್ ಆಗ್ಬಿಡುತ್ತೆ. ಇದು ಸಿದ್ಧಾಂತ ಹೇಳೋದು. ಇದು ಹೊರಗಿನ ನಮಗೆ ಪ್ರಪಂಚದಲ್ಲಿ ಕಾಣಲ್ಲ. ಯಾಕಂದ್ರೆ ಅದು ಪ್ರಾಕ್ಟಿಕಲಿ ಪ್ರೂವ್ ಆಗಕ್ಕೆ ತುಂಬಾ ಕಷ್ಟ ಇದೆ. ಅಷ್ಟೊಂದು ವೇಗದಲ್ಲಿ ಯಾವ ವಸ್ತು ಕೂಡ ಹೋಗಕ್ಕಾಗಲ್ಲ. ಆ ಒಂದು ಬೆಳಕಿನ ವೇಗದಲ್ಲಿ ನೀವು ಮುಟ್ಟಿದ್ರೆ ಟೈಮ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಅಂದ್ರೆ ಇವಾಗ ಪ್ರೆಸೆಂಟ್ ಇಲ್ಲ, ಫ್ಯೂಚರ್ ಇಲ್ಲ, ಪಾಸ್ಟ್ ಇಲ್ಲ, ಏನೂ ಇಲ್ಲ. ಒಟ್ಟಿನಲ್ಲಿ ಟೈಮೇ ಇಲ್ಲ. ನೀವಲ್ಲೇ ಸ್ತಬ್ಧರಾಗ್ಬಿಡ್ತೀರಿ. ನಿಮ್ಮ ಮಾಸ್ ಇನ್ಫಿನಿಟಿ ಆಗಿ ಹೋಗ್ಬಿಡುತ್ತೆ.
ಸೈಜ್ ಅಂದ್ರೆ ವಾಲ್ಯೂಮ್ 0 ಆಗೋಗ್ಬಿಡುತ್ತೆ. ಇದು ತುಂಬಾ ಕ್ರೇಜಿ ಆಗಿರ್ತಕ್ಕಂಥ ಸಿದ್ಧಾಂತ. ಇಷ್ಟೇ ಅಲ್ಲದೆ ಈ ಬೆಳಕಿನ ವೇಗದಲ್ಲಿ ಹಿಂಗಾಗುತ್ತೆ. ಆ ಒಂದು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆ ಒಂದು ವಸ್ತು ಹೋದಾಗ ಅದರ ಮಾಸ್ ಇನ್ಫೈನೈಟ್ ಆಗಿ ವಾಲ್ಯೂಮ್ 0 ಆಗಿ ಟೈಮ್ ನಿಂತೋಗ್ಬಿಡುತ್ತೆ, ಸ್ಟಾಪ್ ಆಗ್ಬಿಡುತ್ತೆ ಟೈಮ್ ಇಡೀ ಯೂನಿವರ್ಸ್ ಅಲ್ಲಿ, ಆ ಒಂದು ವಸ್ತುವಿನ ಪರ್ಸ್ಪೆಕ್ಟಿವ್ ಅಲ್ಲಿ. ಅದಕ್ಕೆ ಇದು ರಿಲೇಟಿವಿಟಿ ಅಂತ ಕರೀತಾರೆ, ಸಾಪೇಕ್ಷತೆ. ಈ ಒಂದು ಬೆಳಕಿನ ವೇಗವನ್ನ ನೀವು ದಾಟಬೇಕು. ನಾವು 3 ಲಕ್ಷಕ್ಕಿಂತನೂ ಜಾಸ್ತಿ ಹೋಗ್ತೀನಿ, ಅದು ಲಿಟರಲಿ ಮತ್ತು ಥಿಯರಿಟಿಕಲಿ ಪ್ರಾಕ್ಟಿಕಲಿ ಇಂಪಾಸಿಬಲ್. ಆದರೆ ಅವರು ಮಾಡಿದ ಥಾಟ್ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿದ್ರೆ ಬೆಳಕಿನ ವೇಗವನ್ನು ಮೀರಿದರೆ 3 ಲ್ಯಾಕ್ ಕಿಲೋಮೀಟರ್ ಪರ್ ಸೆಕೆಂಡ್ ಅನ್ನು ಮೀರಿದರೆ ಟೈಮ್ ವಾಪಸ್ ಹೋಗುತ್ತೆ. ಟೈಮ್ ವಾಪಸ್ ಹೋಗೋದು ಅಂತಂದ್ರೆ ನಾವು ಸಣ್ಣವರಿಂದ ದೊಡ್ಡವರಾಗ್ತೀವಲ್ಲ, ದೊಡ್ಡವರಿಂದ ಸಣ್ಣವರಾಗೋದು. ಇದು ಬರೀ ಸಿದ್ಧಾಂತ ನಾ ಹೇಳ್ತಾ ಇರೋದು, ಹಿಂಗ ಆಗುತ್ತೆ ಅಂತ ಥಾಟ್ ಎಕ್ಸ್ಪೆರಿಮೆಂಟ್ ಮಾಡಿರೋದು ಅವರು. ಆದ್ರೆ ಅದು ಥಿಯರಿಟಿಕಲಿ ಹಿಂಗಾಗುತ್ತೆ ಅಷ್ಟೇ. ಥಿಯರಿ ಪ್ರಕಾರ ಟೈಮ್ ವಾಪಸ್ ಹೋಗುತ್ತೆ. ನೀವು ನಿಮ್ಮ ಟೈಮ್ ವಾಪಸ್ ಹೋಗೋದ್ರೆ ನಿಮ್ಮ ದೇಹದ ಒಳಗಡೆ ನಡೆಯೋ ಬಯೋಲಾಜಿಕಲ್ ಕ್ರಿಯೆಗಳು ಹಿಡಿದು ಕೂಡ ಎಲ್ಲ ವಾಪಸ್ ಹೋಗುತ್ತೆ. ಈ ಸಣ್ಣರಿಂದ ದೊಡ್ಡವರಾಗೋ ಕಾನ್ಸೆಪ್ಟ್ ದೊಡ್ಡವರಿಂದ ಸಣ್ಣವರಾಗೋ ಕಾನ್ಸೆಪ್ಟಿಗೆ ಬಂದ್ಬಿಡುತ್ತೆ. ಅವಾಗ ಮತ್ತೆ ಟೈಮ್ ವಾಪಸ್ ಹೋದಾಗ ಮತ್ತೆ ಮಾಸ್ ಜಾಸ್ತಿ ಆಗ್ತಾ ಇರೋದು ಕಡಿಮೆ ಆಗ್ತಾ ಬರುತ್ತೆ, ವಾಲ್ಯೂಮ್ ಮತ್ತೆ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಹಿಂಗೆ ಸ್ಟ್ರೇಟ್ ಅಲ್ಲಿ ಹೋದಾಗ ಏನಾಗಿತ್ತು ಅದೆಲ್ಲ ಆಪೋಸಿಟ್ ಆಗ್ತಾ ಬರುತ್ತೆ ಬೆಳಕಿನ ವೇಗವನ್ನು ದಾಟಿ ಹೋಗಕ್ಕೆ ಟ್ರೈ ಮಾಡಿದ್ರೆ. ಸೊ ಇಷ್ಟೊಂದು ವಿಚಿತ್ರವಾಗಿರೋ ಸಿದ್ಧಾಂತ ಇದೆ. ಇದನ್ನು ಅವರು ಪ್ರಪಂಚಕ್ಕೆ ತಿಳಿಸ್ಕೊಟ್ಟಿದ್ದಾರೆ ಈ ತರ ಆಗುತ್ತೆ ಅಂತ ಹೇಳಿ. ಇದಕ್ಕೆ ಪ್ರೂಫ್ ಏನು ಅಂತೇಳಿ ನಿಮ್ಮ ಮನಸ್ಸಲ್ಲಿ ಬಂದ್ರೆ 36,000 ಕಿಲೋಮೀಟರ್ ಅಥವಾ ಲೈಕ್ ಅದಕ್ಕಿಂತ ಕಡಿಮೆ ನೀವು ಬಂದಾಗ ಒಂದು 400-500 ಕಿಲೋಮೀಟರ್ ಆತರ ಒಂದು ರೇಂಜ್ ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳಿ ಒಂದು ರಷ್ಯಾ, ಜಪಾನ್ ಮತ್ತೆ USA ಈ ತರ ಎಲ್ಲ ದೇಶಗಳು ಸೇರಿ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆ. ಅಲ್ಲಿ ಆಸ್ಟ್ರೋನಾಟ್ಸ್ ಗಳು ಇರ್ತಾರೆ. ಅವರ ಒಂದು ಟೈಮ್ ಮಾನಿಟರಿಂಗ್ ಏನಿದೆ ಅದು ಆ ಒಂದು ಟೈಮ್ ಮಾನಿಟರಿಂಗ್ ಮತ್ತೆ ಭೂಮಿಯ ಟೈಮ್ ಮಾನಿಟರಿಂಗ್ಗೆ 1-2 ಸೆಕೆಂಡ್ಗಳು ವ್ಯತ್ಯಾಸ ಆಗಿರೋದು ಇದಕ್ಕೆ ಪ್ರೂಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ವಸ್ತು ಸ್ಪೀಡ್ ಆಗಿ ಹೋಗ್ತಾ ಇದ್ದಾಗ ಅದಕ್ಕೆ ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅವ್ರು ಬೇಸಿಕಲಿ ಹೇಳಿದ್ರು. ಸೊ ಅದು ಇವಾಗ ಪ್ರೂವ್ ಆಗಿದೆ. ಇಲ್ಲಿರುವ ಫಿಲಾಸಫಿಕಲ್ ಪಾರ್ಟ್ ಏನು ಅಂತಂದ್ರೆ, ಎಲ್ಲರ ಜೀವನದಲ್ಲಿ ಕನಸುಗಳನ್ನ ಚೇಸ್ ಮಾಡ್ತಾರೆ. ಎಲ್ಲರ ಜೀವನದಲ್ಲಿ ಅವರು ಏನಾದ್ರೂ ಒಂದನ್ನು ಚೇಸ್ ಮಾಡ್ತಾರೆ. ಕನಸಿದ್ರೆ ಕೂಡ ಕೆಲವೊಬ್ರು ಮನಿನ ಚೇಸ್ ಮಾಡ್ತಾರೆ, ಕೆಲವೊಬ್ರು ಆರೋಗ್ಯನ ಚೇಸ್ ಮಾಡ್ತಾರೆ. ಒಟ್ನಲ್ಲಿ ಎಲ್ಲರೂ ಹುಟ್ಟಿನಿಂದ ಸಮಯ ತನಕ ಏನನ್ನೋ ಒಂದು ಚೇಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಏನೋ ಒಂದು ಬೇಕಿದೆ, ಏನು ಬೇಡ ಅನ್ನೋ ನಥಿಂಗ್ನೆಸ್ ಅನ್ನೋದು ಒಂದು ಬೇಕಿದೆ. ಸೊ ಅದನ್ನ ಅವರು ಚೇಸ್ ಮಾಡ್ತಾ ಇರ್ತಾರೆ. ಆ ಚೇಸ್ ಮಾಡೋದು ನೋಡಿ, ಈ ಒಂದು ಬೆಳಕಿನ ಸ್ಪೀಡ್ಗೆ ಹತ್ತಿರ ಹೋಗೋದು ಅಂತ ಅಂದ್ರೆ ರನ್ ಮಾಡೋದು. ಚೇಸ್ ಅಂದ್ರೆ ಓಡೋಗೋದು ಅಂತ, ಅದ್ರ ಹಿಂದೆ ಓಡೋಗೋದು, ಏನ್ ಬೇಕೋ ಅದ್ರ ಹಿಂದೆ ಓಡೋಗೋದು ಅಂತ. ಈಗ ಅದರಿಂದ ನಾವು ಹೋಗ್ತಾ ಹೋದ್ರೆ ಎಲ್ಲಿ ತನಕ ಹೀಗೆ ಹೋಗ್ತೀರಾ ಕಷ್ಟಪಟ್ಟು. ನೀವು ಅದನ್ನ ಹೋಗ್ತಾ ಹೋದಾಗ ಕೆಲವೊಂದ್ಸಲ ಇದು ಆಗೋದಿಲ್ಲ ಈ ಕೆಲಸ ಅಂತ ಅದಕ್ಕೆ ಬಿಟ್ಟು ಬಿಡ್ಬೋದು. ಇನ್ನು ಕೆಲವೊಬ್ರು ಇಲ್ಲ ಇದನ್ನ ಆಗ್ಲೇಬೇಕು ಅಂತೇಳಿ ಫುಲ್ ಪ್ರಯತ್ನ ಪಡ್ತಾರೆ. ಇನ್ನೇನು ಕೊನೆಗೆ ಇರುತ್ತೆ, ಆವಾಗ ಕೈ ಬಿಟ್ಬಿಡ್ತಾರೆ. ಮೇ ಬಿ ಅದು ರೀಸನ್ ಹಲವಾರು ಇರ್ಬೋದು. ಮೇ ಬಿ ಒಂದು ಏನ್ ಚೇಸ್ ಮಾಡ್ತಿರೋ ಹಿಂಗೆ ತುಂಬಾ ಕಷ್ಟ ಇರ್ಬೋದು, ಅಥವಾ ನಿಮಗೆ ಕೆಪಾಸಿಟಿ ಆ ಮೂಮೆಂಟ್ ಅಲ್ಲಿ ಇಲ್ಲದೆ ಇರ್ಬೋದು. ಸೊ ಈ ತರ ಚೇಸ್ ಮಾಡಿ ಈ ಬೆಳಕಿನ ಸಿದ್ಧಾಂತ ಏನ್ ಹೇಳುತ್ತೆ ನೋಡಿ, ಆ ಲಿಮಿಟ್ ಮೀರಿದ್ರೆ ಮಾತ್ರ ಟೈಮ್ ವಾಪಸ್ ಹೋಗುತ್ತೆ. ಅಲ್ಲಿ ತನಕ ಟೈಮ್ ವಾಪಸ್ ಹೋಗಲ್ಲ. ಫಸ್ಟ್ ಬೆಳಕಿನ ವೇಗಕ್ಕೆ ನೀವು ಮುಟ್ಟಿದಾಗ ಟೈಮ್ ಸ್ಟಾಪ್ ಆಗ್ಬೇಕು. ಟೈಮ್ ಸ್ಟಾಪ್ ಆಗಿ ನೀವು ಅದಕ್ಕಿಂತ ದಾಟಿ ಹೋಗ್ಬೇಕು ಅಂತ ಹೇಳಿ ನಿಮಗೆ ಅನಿಸಿದ್ರೆ ಮಾತ್ರ ಟೈಮ್ ರಿವರ್ಸ್ ಹೋಗುತ್ತೆ. ಸೊ ಹೀಗೆ ಕಷ್ಟಗಳು ಹೋಗ್ತಾ ಒಂದು ರಾಕ್ ಬಾಟಮ್ ಅಂತ ಇರುತ್ತೆ, ಒಂದು ನಾಯ್ಸ್ ಫ್ಲೋರ್ ಅಂತ ಇರುತ್ತೆ ಜೀವನದಲ್ಲಿ. ಇದು ಎಲ್ಲರ ಲೈಫ್ ಅಲ್ಲಿರುವ ಟರ್ನ್ ಪಾಯಿಂಟ್. ಅದಕ್ಕಿಂತ ಅವರು ಡೀಪೆಸ್ಟ್ ಡಾರ್ಕ್ನೆಸ್ ಆಫ್ ಡೇಸಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಲೈಫ್ ಡಿಸೈನ್ ಆಗಿರೋದೇ ಹಿಂಗೆ. ಇದು ವಿಜ್ಞಾನನೇ ಹೇಳ್ಕೊಡುತ್ತೆ. ಬೆಳಕಿನ ಲಿಮಿಟ್ ಗಿಂತ ಜಾಸ್ತಿ ಹೋಗಕ್ ಸಾಧ್ಯನೇ ಇಲ್ಲ ಪ್ರಾಕ್ಟಿಕಲಿ. ಸೊ ಇದೇ ತರ ಲೈಫ್ ಅಲ್ಲಿ ಕಷ್ಟಗಳು ಬರ್ತವೆ ಅಂತೇಳಿ ನಾವು ಮುಂದೆ ಹೋಗೋದನ್ನ ಸ್ಟಾಪ್ ಮಾಡಿ ಅಲ್ಲೇ ನಿಂತ್ಬಿಟ್ರೆ ಸತ್ಯ ಏನು ಅಂತ ಗೊತ್ತಾಗಲ್ಲ. ಮುಂದೆ ಅದು ಕಷ್ಟಗಳು ಬಂದಿದ್ರು ಕೂಡ, ಇದು ನರಕ ಅನಿಸ್ತಾ ಇದ್ರು ಕೂಡ ಅದರಲ್ಲೇ ಮುಂದುವರಿಬೇಕು. ಯಾಕೆ ಅಂದ್ರೆ ಒಂದು ಮೂಮೆಂಟ್ಗೆ ಆ ಒಂದು ಪಾಯಿಂಟ್ ಬರುತ್ತೆ. ಆ ಒಂದು ನಾಯ್ಸ್ ಫ್ಲೋರ್ ಅಂತ ಏನ್ ಹೇಳ್ತೀನಲ್ಲ, ಆ ಒಂದು ನಾಯ್ಸ್ ಫ್ಲೋರ್ ಅಂದ್ರೆ ಬೆಳಕಿನ ವೇಗ. ಆ 3 ಲ್ಯಾಕ್ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹಿಂಗ್ ಲಿಮಿಟ್ ಇದೆ. ಹಂಗೆ ಎಲ್ಲರ ಒಂದು ಕಷ್ಟಗಳಿಗೆ, ಎಲ್ಲರ ಒಂದು ನೋವಿನ ದಿನಗಳಿಗೆ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ನ ನೀವು ರೀಚ್ ಆದ್ರೆ ಆ ಲಿಮಿಟ್ ಅಲ್ಲಿ ಕೂಡ ನೀವು ಇನ್ನೂ ಒಂದು ಶಕ್ತಿಯಿಂದ ಹೋಗ್ತೀನಿ ಅನ್ನೋ ಒಂದು ಮನೋಭಾವನ ತೋರಿಸಿ ಇನ್ನೂ ಅದನ್ನ ಕ್ರಾಸ್ ಮಾಡಕ್ಕೆ ಟ್ರೈ ಮಾಡ್ಬೇಕು. ಅದು ಕಷ್ಟ ಅನಿಸುತ್ತೆ, ಆದ್ರೆ ಅದನ್ನ ಕ್ರಾಸ್ ಮಾಡಿದಾಗ್ಲೇ ಮಿರಾಕಲ್ಗಳಾಗುತ್ತೆ. ನೀವು ಅದನ್ನ ಕ್ರಾಸ್ ಮಾಡಿದಾಗ ಟೈಮ್ ರಿವರ್ಸ್ ಆಗುತ್ತೆ. ಇಲ್ಲಿ ಹಿಂಗೆ ನಾನು ಬೆಳಕಿನ ಒಂದು ವೇಗ ಕ್ರಾಸ್ ಮಾಡಿದಾಗ ಟೈಮ್ ರಿವರ್ಸ್ ಆಗುತ್ತೆ ಹಿಂಗೆ ಅಂದೆ. ಹಾಗೆ ಇಲ್ಲಿ ಏನು ಟೈಮ್ ರಿವರ್ಸ್ ಆಗೋದು ಅಂತಂದ್ರೆ, ನಮ್ಮ ಲೈಫ್ ಅಲ್ಲಿ ಟೈಮ್ ಹಿಂದಕ್ಕೆ ಹೋಗಲ್ಲ. ಅಂದ್ರೆ ನಾವು ಕಳೆದುಕೊಂಡ ಥಿಂಗ್ಸ್ಗಳು, ನಾವು ಮಾಡಿದ ತಪ್ಪುಗಳು, ಅವು ಮತ್ತೆ ಮರಳಿ ಬರಲ್ಲ. ನೀವು ಮಾಡಿದ ಏನು ಕೆಲಸಗಳು
ಆದರೆ ಆ ಕಷ್ಟಗಳನ್ನು ಆ ಒಂದು ನಾಯ್ಸ್ ಫ್ಲೋರ್ ಅನ್ನು ಮುಟ್ಟಿ ಅದನ್ನಕ್ಕಿಂತ ನಾವು ಮುಂದೆ ಹೋಗ್ತೀನಿ, ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಯಾವ ಒಂದು ಮನಸ್ಸು ಹೋಗುತ್ತೋ ಅದಕ್ಕೆ ಚಾನ್ಸ್ಗಳು ಸಿಗ್ತಾ ಹೋಗುತ್ತೆ ಲೈಫಲ್ಲಿ, ಅಪಾರ್ಚುನಿಟೀಸ್. ಅದಕ್ಕೆ ಐನ್ಸ್ಟೈನ್ ಅವರು ಹೇಳಿರೋದು ಇನ್ ದ ಮಿಡಲ್ ಆಫ್ ದ ಡಿಫಿಕಲ್ಟಿ ಲೈಫ್ ಅಪಾರ್ಚುನಿಟೀಸ್ ಅಂತ. ಅಂದರೆ ನೀವು ಆ ಒಂದು ಲಿಮಿಟ್ ಅನ್ನು ರೀಚ್ ಮಾಡಲೇಬೇಕು. ಅದರ ಮುಂದೆಯೇ ಸಾಧನೆ ಇರೋದು. ಯಾವ ಸಾಧಕರು ಕೂಡ ಈಸಿಯಾಗಿ ನಾನು ರೈಸ್ ಆಗ್ಬಿಟ್ಟೆ ಅಂತ ಹೇಳಿ ಹೇಳ್ಕೊಳ್ಳಲ್ಲ. ಯಾಕೆಂದ್ರೆ ಅವರು ಸಾಕಷ್ಟು ಕಷ್ಟಗಳನ್ನ ನೋಡಿರ್ತಾರೆ. ಆ ಕಷ್ಟಗಳನ್ನ ನೋಡಿದ್ರು ಕೂಡ ಅಲ್ಲಿಗೆ ಸ್ಟಾಪ್ ಆಗದೆ ಇನ್ನು ಮುಂದೆ ಹೋಗಿರ್ತಾರೆ ಅದೇ ಕಷ್ಟದಲ್ಲಿ. ಯಾಕೆಂದ್ರೆ ಅವ್ರಿಗೆ ಒಂದು ಗುರಿ ಇರುತ್ತೆ, ಒಂದು ಏಮ್ ಇರುತ್ತೆ. ಆ ಒಂದು ಅವರು ಲಿಮಿಟ್ ರೀಚ್ ಮಾಡಿರ್ತಾರೆ. ನಾ ಏನ್ ಹೇಳಿದೆ ರಾಕ್ ಬಾಟಮ್ ಅಂತ, ನಾಯ್ಸ್ ಫ್ಲೋರ್ ಅಂತ, ಅದಕ್ಕೆ ಎಮೋಷನಲ್ ಝೀರೋ ಸ್ಟೇಟ್ ಅಂತ ಕರಿತೀವಿ. ಅಲ್ಲಿ ನೀವು ಹ್ಯಾಪಿ ಇರೋದಿಲ್ಲ, ದುಃಖನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಆ ಒಂದು ಸ್ಟೇಟ್ಗೆ ಹೋಗಿ ಯೋಚನೆ ಮಾಡಬೇಕು. ಇದಕ್ಕೆ ಸಿಂಹಾವಲೋಕನ ಅಂತ ಕರೀತಾರೆ. ಸಿಂಹ ಬೇಟೆಯಾಡಕ್ಕಿಂತ ಮುಂಚೆ ಒಂದು ಗುಡ್ಡದ ಮೇಲೆ ಹೋಗಿ ಸೂರ್ಯಾಸ್ತವನ್ನ ನೋಡ್ತಾ ಇರುತ್ತಂತೆ. ಸೂರ್ಯಾಸ್ತವನ್ನ ನೋಡ್ಬೇಕಾದ್ರೆ ಸನ್ಸೆಟ್ ಎಂಜಾಯ್ ಮಾಡ್ತಾ ಇರೋದಿಲ್ಲ ಅದು. ನಾನು ನಾಳೆ ಯಾವ ಒಂದು ಪ್ರಾಣಿನ ಬೇಟೆಯಾಡಬೇಕು, ಹೆಂಗೆ ಬೇಟೆಯಾಡಬೇಕು, ನನ್ನ ಗುರಿ ಏನು, ಆ ತರ ಒಂದು ಸಿಂಹಾವಲೋಕನ ಅಂತ ಕರಿತೀವಲ್ಲ, ಆ ಸಿಂಹಾವಲೋಕನ ಮಾಡಕ್ಕಾಗೋದು ಆ ಒಂದು ಎಮೋಷನಲ್ ಝೀರೋ ಅನ್ನೋ ಸ್ಟೇಟ್ ರೀಚ್ ಆದಾಗ. ಆದ್ದರಿಂದ ಯಾವುದೇ ಒಂದು ಫೇಸ್ ಅಲ್ಲಿ ನೀವು ಇದ್ರೂ ಕೂಡ ನೀವು ಒಂದು ಸತ್ಯವನ್ನ ಗೊತ್ತಾಗಬೇಕು. ಸಾಧಕರು ಹೆಂಗೆ ಫಾರ್ಮ್ ಆಗ್ತಾರೆ, ಕೆಲವೊಬ್ರು ವ್ಯಕ್ತಿಗಳು ಯಾಕೆ ಹೈಯೆಸ್ಟ್ ಕಷ್ಟಪಟ್ಟವ್ರು ಯಾಕಂದ್ರೆ ಆ ಹೈಯೆಸ್ಟ್ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಅವರು ಆ ಎಮೋಷನಲ್ ಝೀರೋ ಅನ್ನೋ ಸ್ಟೇಟ್ ಅನ್ನು ಮುಟ್ಟಿರ್ತಾರೆ. ಅಷ್ಟಕ್ಕೆ ಬಿಡದೆ ಅವರು ಅದನ್ನ ಮೀರಕ್ಕೆ ಟ್ರೈ ಮಾಡಿರ್ತಾರೆ. ಸೊ ಅದಕ್ಕೆ ಇಲ್ಲಿ ಟೈಮ್ ಹೆಂಗ್ ವಾಪಸ್ ಸಿಗುತ್ತೆ, ಹೆಂಗೆ ಅವರಿಗೆಲ್ಲ ಅಪಾರ್ಚುನಿಟೀಸ್ಗಳು ವಾಪಸ್ ಸಿಗ್ತಾ ಹೋಗುತ್ತೆ. ಅವಾಗ ನೀವು ನಿಜವಾಗ್ಲೂ ನೀವು ಹಿಂದೆ ಮಾಡಿದ ತಪ್ಪುಗಳನ್ನ ತಿಳಿದುಕೊಂಡು ಏನು ಮಿಸ್ ಮಾಡ್ಕೊಂಡಿದ್ದೀರಿ ಅದನ್ನು ಪಡೆಯಕ್ಕೆ ಮುಂದೆ ಚಾನ್ಸ್ ಸಿಗ್ತಾ ಹೋಗುತ್ತೆ. ನೀವು ಮುಂದೆನೂ ಹೋಗಲ್ಲ, ನಾನು ಆ ಸ್ಪೀಡ್ ಮುಟ್ಟಲ್ಲ, ನನಗೆ ಎಮೋಷನಲ್ ಝೀರೋ ಸ್ಟೇಟ್ ಬೇಡ, ನನಗೆ ಹಿಂಗೆ ಇರಬೇಕು ಅಂತಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕೆ ಅಂತಂದ್ರೆ ನಿಜವಾದ ಸತ್ಯ ಎಲ್ಲದಕ್ಕೂ ಮೀರಿದೆ. ಸತ್ಯ ಅನ್ನೋದು ಬೌಂಡ್ ಅಲ್ಲ, ಈ ಟ್ರೂತ್ ಅನ್ನೋದು ಎಲ್ಲದಕ್ಕೂ ಮೀರಿದ್ದು. ನೀವು ಯಾವುದೇ ಗ್ರೇಟೆಸ್ಟ್ ಥಿಂಗ್ಸ್ ಗಳನ್ನ ನೋಡಿ ಜಗತ್ನಲ್ಲಿ, ಅವೆಲ್ಲ ಸಿಂಪಲ್ ಆಗಿರ್ತವೆ. ಅದೇ ತರ ಸತ್ಯ ಕೂಡ. ಸತ್ಯ ಅನ್ನೋದು ಮುಚ್ಚಿಡಕ್ಕಾಗಲ್ಲ. ಅದಕ್ಕೆ ಸತ್ಯವನ್ನು ಬೆಂಕಿಗೆ ಹೋಲಿಸ್ತಾರೆ, ಆ ಒಂದು ಬೆಂಕಿ ಆ ಕೆಂಡಕ್ಕೆ ಹೋಲಿಸ್ತಾರೆ, ಅದನ್ನು ಮುಚ್ಚಿಡಕ್ ಆಗಲ್ಲ. ಸೊ ಆದ್ದರಿಂದ ಈ ಎಮೋಷನಲ್ ಸ್ಟೇಟ್ ಅಥವಾ ಈ ಒಂದು ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ನೋಡಿದ್ರೆ ಆ ಒಂದು ಲೈಟ್ ಸ್ಪೀಡ್ ಇವೆರಡಕ್ಕೂ ಸಾಮ್ಯತೆ ನನಗೆ ಕಂಡು ಬಂತು. ಸೊ ಇದರಿಂದ ಒಂದು ಏನನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ನನಗೆ ಒಂದು ಯೋಚನೆ ಬಂತು. ಅದನ್ನ ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ. ನಿಮ್ಗೆ ಇದೇ ತರಹದ ಬ್ರಹ್ಮಾಂಡಗಳು ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.